Hello NEET aspirants, welcome to Elegant Electronics. ಈ ವಿಡಿಯೋದಲ್ಲಿ ಕರ್ನಾಟಕದ 24 ಗವರ್ನಮೆಂಟ್ ಮೆಡಿಕಲ್ ಕಾಲೇಜುಗಳ ಕ್ಯಾಟಗರಿ ವೈಸ್ ಕಟ್ ಆಫ್ ನೋಡೋಣ. 24 ಅಂತ ಹೇಳಿದೆ, ಬಟ್ ಈ ವಿಡಿಯೋದಲ್ಲಿ 24 ಕವರ್ ಮಾಡೋದಿಲ್ಲ, 13 ಮಾತ್ರ ಕವರ್ ಮಾಡ್ತೀನಿ. ಯಾಕೆಂದ್ರೆ ಹಿಂದಿನ ವಿಡಿಯೋದಲ್ಲಿ 11 ಕವರ್ ಮಾಡಿದ್ದೆ. ಟೋಟಲ್ 24 ಕವರ್ ಮಾಡ್ಲಿಕ್ಕೆ ಹೋದ್ರೆ ಜಾಸ್ತಿ ಟೈಮ್ ಆಗುತ್ತೆ. ಹಿಂದಿನ ವಿಡಿಯೋ ಚೆಕ್ ಮಾಡಿ, BMC ಇಂದ ಹಿಡಿದು Gulbarga ಅವ್ರಿಗೂ ಕವರ್ ಮಾಡಿದೆ. 11 colleges that I have covered in the previous video. Now in this video I will try to cover 13 government medical colleges. Before covering this, ಯಾಕೆ ಗವರ್ನಮೆಂಟ್ ಮೆಡಿಕಲ್ ಕಾಲೇಜಸ್ ಪ್ರಿಫರ್ ಮಾಡಬೇಕು, ವೈ ನಾಟ್ ಪ್ರೈವೇಟ್, ಇಲ್ಲಾಂದ್ರೆ ಪ್ರೋಸ್ ಅಂಡ್ ಕಾನ್ಸ್ ಆಫ್ ಗವರ್ನಮೆಂಟ್ ಮೆಡಿಕಲ್ ಕಾಲೇಜಸ್ ಏನು, ಅಡ್ವಾಂಟೇಜ್ ಏನು, ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಯಾಕೆ ಪ್ರಿಫರ್ ಮಾಡಬೇಕು. ಒಂದು ಫಸ್ಟ್ ಫ್ಯಾಕ್ಟರು ಟ್ಯೂಷನ್ ಫೀಸ್ ಎಷ್ಟಿರುತ್ತೆ ನಿಮಗೆ ಗೊತ್ತು, 60,000 ಅಷ್ಟೇ. ಇಲ್ಲೇನಾದ್ರೂ ಇರುತ್ತೆ, ತಲೆ ಕೆಡ್ಸ್ಕೊಬಿಡಿ. 60,000 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಟ್ಯೂಷನ್ ಫೀಸು. ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ನಿಮ್ಗೆ ಗೌರ್ಮೆಂಟ್ ಸೀಟ್ ಸಿಕ್ಕರೆ 1.5 lakh per annum ಪ್ಲಸ್ ಅಡಿಷನಲ್ ಫೀಸ್. ಈಚ್ ಅಂಡ್ ಎವರಿ ಕಾಲೇಜ್ ವಿಲ್ ಟೇಕ್ ಕಾಲೇಜ್ ಫೀಸ್ ಅಂತ ಅಪ್ರಾಕ್ಸಿಮೇಟ್ಲಿ 1 ಲಕ್ಷದವರೆಗೂ ತಗೋತಾರೆ. ಕೆಲವು ಕಾಲೇಜಲ್ಲಿ 50,000, 60,000, 1 lakh, 1.5 lakh ಈ ಥರ. 1.5 lakh ನೀವು KE ಕೊಡ್ತೀರಾ ಫಸ್ಟ್ ಇಯರಲ್ಲಿ. ಆಮೇಲೆ ಆ ಫೀಸು ಈ ಫೀಸು ಎಕ್ಸ್ಟ್ರಾ ಫೀಸ್ ಅಂತ ತಗೊಳ್ತಾನೆ ಇರ್ತಾರೆ. ಸೊ ಅಪ್ರಾಕ್ಸಿಮೇಟ್ಲಿ ನಿಮಗೆ 2.5 lakhs ಅನ್ಕೊಳ್ಳಿ ಪರ್ ಆ್ಯನಮ್, 2.5 lakhs ಆಗುತ್ತೆ. ಇಲ್ಲಿ 60,000 per month. ಇದು ಫೀಸ್ ವಿಷಯ ಆಯಿತು. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಿನಿಕಲ್ ಎಕ್ಸ್ಪೋಜರ್. ಎಕ್ಸಲೆಂಟ್ ಕ್ಲಿನಿಕಲ್ ಎಕ್ಸ್ಪೋಜರ್ ಇನ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಯಾಕೆ? ಲಾರ್ಜ್ ಪೇಷಂಟ್ ಲೋಡ್ ಇನ್ ಗವರ್ಮೆಂಟ್ ಹಾಸ್ಪಿಟಲ್ಸ್. ಪೇಷಂಟ್ಸು ಸಿಕ್ಕಾಪಟ್ಟೆ ಇರ್ತಾರೆ. ಎಷ್ಟು ಬೆಡ್ ಇರುತ್ತೋ ಅದರ 4 ಪಟ್ಟು ಪೇಷಂಟ್ಸ್ ಇರ್ತಾರೆ. ಅದೇ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹೋದ್ರೆ ಬೆಡ್ಸ್ ಜಾಸ್ತಿ ಇರುತ್ತೆ, ಪೇಷಂಟ್ಸ್ ಕಡಿಮೆ ಇರ್ತಾರೆ. ಮಾಡರೇಟ್ ಟು ಗುಡ್, ಡಿಪೆಂಡ್ಸ್ ಆನ್ ಹಾಸ್ಪಿಟಲ್ ಟೈಪ್. ಕೆಲವು ಮೆಡಿಕಲ್ ಕಾಲೇಜುಗಳಲ್ಲಿ ನಿಮಗೆ ಒಳ್ಳೆ ಪೇಷಂಟ್ ಲೋಡ್ ಇರುತ್ತೆ. ಹಳೆ ಕಾಲೇಜಸ್ಸು, ಹಳೆ ಪ್ರೈವೇಟ್ ಮೆಡಿಕಲ್ ಕಾಲೇಜು, ರೆಪ್ಯೂಟೆಡ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಪೇಷಂಟ್ ಲೋಡ್ ಚೆನ್ನಾಗೇ ಇರುತ್ತೆ. ಬಟ್ ಈಗೀಗ ಸ್ಟಾರ್ಟ್ ಆಗಿರೋಂಥ ಹೊಸ ಮೆಡಿಕಲ್ ಕಾಲೇಜುಗಳಲ್ಲಿ ಅಷ್ಟೊಂದು ಪೇಷಂಟ್ ಲೋಡ್ ಇರಲ್ಲ. ನೀವು ಹೋಗಿ ಚೆಕ್ ಮಾಡಿ. ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಆದರೆ ನೀವು ಚೆಕ್ ಮಾಡೋ ಅಗತ್ಯನೇ ಇಲ್ಲ. ಅಡ್ಮಿಷನ್ ಕ್ರೈಟೀರಿಯಾ. So 100% of the seats are through merit only. 85% ಸ್ಟೇಟ್ ಕೋಟಾ ಇರುತ್ತೆ, 15% ಆಲ್ ಇಂಡಿಯಾ ಕೋಟಾ ಇರುತ್ತೆ. 150 ಸೀಟ್ ಇದ್ರೆ 150 ಸೀಟು ಥ್ರೂ ಮೆರಿಟೇ ಬಂದಿರ್ತಾರೆ. 250 ಸೀಟ್ ಇದ್ರೆ 250 ಜನನು ಥ್ರೂ ಮೆರಿಟ್ ಬಂದಿರ್ತಾರೆ. ಬಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಾದರೆ ಒಂದಷ್ಟು ಗೌರ್ಮೆಂಟ್ ಕೋಟಾ ಇರುತ್ತೆ, 1.5 ಲಕ್ಷದ್ದು. ಅದಾದಮೇಲೆ ಪ್ರೈವೇಟ್ ಕೋಟಾ ಇರುತ್ತೆ. ಪ್ರೈವೇಟ್ ಕೋಟಾ ಅಂದರೆ ನಿಮಗೆ ಗೊತ್ತು, 1 ಲಕ್ಷದ ಮೇಲೆ ರ್ಯಾಂಕ್ ಇರುತ್ತೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕೋಟಾ, NRI ಕೋಟಾ, ಅದರ್ಸ್ ಕೋಟಾ ಅಂತಿರುತ್ತೆ. ಅಲ್ಲಿ ನೀವು ಚೆಕ್ ಮಾಡಿ PDF KE ವೆಬ್ಸೈಟಲ್ಲಿ ಸಿಗುತ್ತೆ. 9 ಲಕ್ಷ, 10 ಲಕ್ಷ, 11 ಲಕ್ಷ ಬಂದಿರೋರ್ಗೂ ಸೀಟ್ ಸಿಕ್ಕಿರುತ್ತೆ. ಸೊ ಇಲ್ಲಿ 100% ನಿಮ್ಗೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಸಿಗ್ತಾರೆ ಗೌರ್ಮೆಂಟಲ್ಲಿ. ಬಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ಥರ ಸ್ಟೂಡೆಂಟ್ಸು ಸಿಗ್ತಾರೆ ನಿಮಗೆ. ಫ್ಯಾಕಲ್ಟಿ ಹೇಗಿರ್ತಾರೆ? ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ವೆರಿ ಹೈಲಿ ಎಕ್ಸ್ಪೀರಿಯನ್ಸ್ಡ್, ಯಾಕೆಂದರೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ ಥ್ರೂ ಮೆರಿಟ್. ಪ್ರೈವೇಟಲ್ಲಿ ವೇರೀಸ್ ವೈಡ್ಲಿ, ಸಮ್ ಗುಡ್ ಸಮ್ ಆವ್ರೇಜ್. ಒಂದಷ್ಟು ಕಾಲೇಜಲ್ಲಿ ಗುಡ್ ಕಾಲೇಜಸ್ಸು ಫ್ಯಾಕಲ್ಟಿ ಇರ್ತಾರೆ, ಇನ್ನೊಂದಷ್ಟು ಕಾಲೇಜುಗಳಲ್ಲಿ ಆವ್ರೇಜ್ ಫ್ಯಾಕಲ್ಟಿ ಇರ್ತಾರೆ, ಇನ್ನೊಂದಷ್ಟು ಕಾಲೇಜಲ್ಲಿ ನಿಮಗೆ ಗೊತ್ತು. ರೆಪ್ಯುಟೇಷನ್ ಆ್ಯಂಡ್ ರೆಕಗ್ನಿಷನ್. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆದಮೇಲೆ ರೆಪ್ಯುಟೇಷನ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ರೆಕಗ್ನಿಷನ್ನು ಇದ್ದೇ ಇರುತ್ತೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂದ ತಕ್ಷಣನೇ ನಿಮ್ಮನ್ನೇ ಜನ ಅನ್ಕೋತಾರೆ ಯು ಆರ್ ಮೆರಿಟೋರಿಯಸ್, ಸೊ ಯು ಗಾಟ್ ಎ ಸೀಟ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಇಟ್ ವೇರೀಸ್. ಫ್ಯೂ ಆರ್ ವೆರಿ ಗುಡ್, ವೆರಿ ರೆಪ್ಯೂಟೆಡ್, ಆ್ಯಂಡ್ ಅದರ್ಸ್ ಆವ್ರೇಜ್, ಬಿಲೋ ಆವ್ರೇಜು ಇದೆ. ಜಾಬ್ ಅಂಡ್ PG ಆಪರ್ಚುನಿಟೀಸ್. ಜಾಬು, ಬೆಟರ್ ಆಕ್ಸೆಸ್ ಟು ಗೌರ್ಮೆಂಟ್ ಜಾಬ್ಸ್ ಅಂಡ್ PG ಸೀಟ್ಸ್. ಬೆಟರ್ ಆಕ್ಸೆಸ್ ಟು ಗೌರ್ಮೆಂಟ್ ಜಾಬ್ಸ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಎಷ್ಟೊಂದು ನಾಟ್ ಓನ್ಲಿ ಗೌರ್ಮೆಂಟ್ ಜಾಬ್ಸ್, ಪ್ರೈವೇಟ್ ಜಾಬ್ಸಲ್ಲೂ ಅಷ್ಟೇ. ನಿಮ್ಮ ಬಯೋಡೇಟಾ ನೋಡಿದ ತಕ್ಷಣ ನೀವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಓದಿದ್ದೀರಾ ಅಂದರೆ ನಿಮ್ಮನ್ನು ಎಲಿಜಿಬಲ್ ಮಾಡ್ಕೋತಾರೆ, ಇಂಟರ್ವ್ಯೂ ಕರೀತಾರೆ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆದರೆ ಒಂದಷ್ಟು ಹಾಸ್ಪಿಟ್ಲ್ಗಳಲ್ಲಿ, ಜಾಬ್ಸಲ್ಲಿ ನಿಮ್ಮನ್ನು ಕನ್ಸಿಡರೇ ಮಾಡೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಗೊತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಇದ್ರೆ ಯು ಆರ್ ಎ ಮೆರಿಟೋರಿಯಸ್. ಪ್ರೈವೇಟ್ ಅಂದ ತಕ್ಷಣನೇ ಅವರು ನಿಮ್ಮ ಗೌರ್ಮೆಂಟ್ ಜಾಬ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ, ಹಾಗಾಗಿ ಪ್ರೈವೇಟ್ ಹೋಗಿದ್ದಾರೆ ಅನ್ಕೋತಾರೆ. ಅದೇ ಪ್ರೈವೇಟಲ್ಲಿ ಬಂದಾಗ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್. ಹೌ ಈಸ್ ಯುವರ್ ಪರ್ಫಾರ್ಮೆನ್ಸ್? ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಇದೆಯಾ, ದೆನ್ ದೇ ಮೇ ಕನ್ಸಿಡರ್. ರಿಸರ್ಚ್ ಅಂಡ್ ರಿಸೋರ್ಸಸ್. ಗುಡ್ ಇನ್ ಟಾಪ್ ಇನ್ಸ್ಟಿಟ್ಯೂಷನ್, ಲಿಮಿಟೆಡ್ ಇನ್ ರೂರಲ್ ಕಾಲೇಜಸ್. ಒಟ್ಟಿನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಒಂದಷ್ಟು ರಿಸರ್ಚ್ಗೆ ಅವಕಾಶಗಳಿವೆ, ಒಂದಷ್ಟು ಫಂಡ್ಸು ತರಿಸಿರ್ತಾರೆ ಡಾಕ್ಟರ್ಸು. ಬಟ್ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ರಿಸರ್ಚ್ಗೆ ಅವಕಾಶ. ಅದೇ ಪ್ರೈವೇಟ್ ಕಾಲೇಜಲ್ಲಿ ಬಂದಾಗ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಟಾಪ್ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಮಾತ್ರ ಒಂದಷ್ಟು ರಿಸರ್ಚ್ಗೆ ಅವಕಾಶ ಇರುತ್ತೆ. ನೆಕ್ಸ್ಟ್ ಹಾಸ್ಟೆಲ್ ಅಂಡ್ ಕ್ಯಾಂಪಸ್ ಲೈಫ್. ಯಾಕೆಂದರೆ ಎಲ್ಲ ಸ್ಟೂಡೆಂಟ್ಸ್ಗೂ ಇದೇ ಇಷ್ಟ ಆಗೋದು, ಹಾಸ್ಟೆಲ್ ಅಂಡ್ ಕ್ಯಾಂಪಸ್ ಲೈಫ್. ಬಟ್ ಯೂನಿವರ್ಸಲ್ ಪ್ರಾಬ್ಲಮ್ ಅಂದರೆ ಎಲ್ಲ ಸ್ಟೂಡೆಂಟು ಇಡೀ ಯೂನಿವರ್ಸಲ್ ಕಂಪ್ಲೇಂಟ್ ಮಾಡೋದು ಹಾಸ್ಟೆಲ್ ಚೆನ್ನಾಗಿಲ್ಲ, ಹಾಸ್ಟೆಲ್ ಫುಡ್ ಚೆನ್ನಾಗಿಲ್ಲ ಅಂತ. ಸೊ ಅದೊಂದು ಕಾಮನ್ ಡೈಲಾಗ್ ಇದ್ದೇ ಇರುತ್ತೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಬೇಸಿಕ್
ಬಟ್ ಅಫೋರ್ಡಬಲ್ ಹಾಸ್ಟೆಲ್ ಇರುತ್ತೆ. ಮೇ ಲ್ಯಾಕ್ ಲಕ್ಸುರಿ ಅನ್ನೋದು ಇರೋದಿಲ್ಲ, ಲಿಫ್ಟ್ ಇರೋದಿಲ್ಲ, ಇಲ್ಲ ಕ್ಲೀನ್ ಆಗಿರೋ ವಾಶ್ರೂಮ್ ಇರಲ್ಲ, ಹಾಗೆ ಹೀಗೆ ಅಂತ ಇರುತ್ತೆ. ಅದೇ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹೋದ್ರೆ ಮೋರ್ ಮಾಡರ್ನ್ ಅಮ್ಯುನಿಟೀಸ್ ಬಟ್ ಅಟ್ ಹೈ ಕಾಸ್ಟ್. ನಿಮ್ಮ ಹತ್ರ ದುಡ್ಡು ತಗೋತಾರೆ, ಒಳ್ಳೆ ಅಮ್ಯುನಿಟೀಸ್ ಕೊಡ್ತಾರೆ. ಪಿಯರ್ ಗ್ರೂಪ್, ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗಿರ್ತಾರೆ? ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ವೆರಿ ಹೈಲಿ ಕಾಂಪಿಟೇಟಿವ್. ಯಾಕೆಂದ್ರೆ ಎಲ್ಲ ಮೆರಿಟೋರಿ ಸ್ಟೂಡೆಂಟ್ಸೇ ಬರ್ತಾರೆ. 85% ಸ್ಟೇಟ್ ಕೋಟಾ ಇರ್ಬೋದು, 15% ಆಲ್ ಇಂಡಿಯಾ ಕೋಟಾ ಇರ್ಬೋದು. ಅದೇ ಪ್ರೈವೇಟ್ ಅಲ್ಲಿ 15% ಆಲ್ ಇಂಡಿಯಾ ಕೋಟಾನು ಇಲ್ಲ, 85% ಅಷ್ಟು ಫುಲ್ ಗವರ್ಮೆಂಟ್ ಕ್ಯಾಟಗರಿ ಸೀಟ್ಸು ಇಲ್ಲ. ಅದ್ರಲ್ಲಿ ಪ್ರೈವೇಟ್ ಕೋಟಾ ಬರುತ್ತೆ, ಮೈನಾರಿಟೀಸ್ ಬರುತ್ತೆ, ಯಾವ್ಯಾವುದು ಗ್ರೂಪ್ಸ್ ಬರುತ್ತೆ. ಪಿಯರ್ ಗ್ರೂಪ್ ವೇರೀಸ್, ಮೋರ್ ಡೈವರ್ಸಿಟಿ ಇನ್ ಅಕಾಡೆಮಿಕ್ ಪ್ರಿಪೇರ್ಡ್ನೆಸ್, ಮೋರ್ ಡೈವರ್ಸಿಟಿ ಎಲ್ಲಾ ತರದ್ದು. ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಬಂದಿರ್ತಾರೆ, ಗವರ್ಮೆಂಟ್ ಕ್ಯಾಟಗರಿಯಲ್ಲಿ ಬಂದಿರ್ತಾರೆ, ಪ್ರೈವೇಟ್ ಕ್ಯಾಟಗರಿಯಲ್ಲಿ ಬಂದಿರ್ತಾರೆ. ಸೊ ಎಲ್ಲಾ ತರ ಸ್ಟೂಡೆಂಟ್ಸು ಇರ್ತಾರೆ. ಸ್ಟೈಫಂಡ್ ಫಾರ್ ಇಂಟರ್ನ್ಶಿಪ್, ಸೊ ಇದು ಸ್ಟೇಟ್ ಗವರ್ಮೆಂಟೇ ಕೊಡ್ತಾರೆ. ಯೂಶಲಿ 30,000 ಕೊಡ್ತಾರೆ ಗವರ್ಮೆಂಟ್ ಅಲ್ಲಾದ್ರೆ. ಅದೇ ಪ್ರೈವೇಟ್ ಅಲ್ಲಾದ್ರೆ ಒಂದಷ್ಟು ಕಾಲೇಜಲ್ಲಿ ಕೊಡ್ತಾರೆ, ಒಂದಷ್ಟು ಕಾಲೇಜಲ್ಲಿ ಕೊಡಲ್ಲ. ಇನ್ನೊಂದಷ್ಟು ಕಾಲೇಜಲ್ಲಿ ನೀವು ನ್ಯೂಸ್ ಪೇಪರ್ ಓದಿರ್ತೀರಾ, ಡೆಪಾಸಿಟ್ ಮಾಡ್ತಾರೆ ಬ್ಯಾಂಕ್ ಅಲ್ಲಿ, ಮೊದಲೇ ಬ್ಲಾಂಕ್ ಚೆಕ್ ತಗೊಂಡಿರ್ತಾರೆ ಅಂತ ಏನೇನೋ ನ್ಯೂಸ್ ಬರ್ತಾ ಇರುತ್ತೆ. ಸೊ ಕೆಲವು ಕಾಲೇಜಲ್ಲಿ 2,500 ಕೊಡ್ತಾರೆ, ಕೆಲವು ಕಾಲೇಜ್ 8,000 ಕೊಡ್ತಾರೆ, ಕೆಲವು ಕಾಲೇಜಲ್ಲಿ 10,000 ಕೊಡ್ತಾರೆ. ಬಟ್ ಗವರ್ಮೆಂಟ್ ಅಲ್ಲಿ 30,000 ಪರ್ ಮಂತ್ ಗ್ಯಾರಂಟಿ ಸಿಗತ್ತೆ. ಪಬ್ಲಿಕ್ ಹೆಲ್ತ್ ಎಕ್ಸ್ಪೋಜರ್, strong exposure to rural health and national health programs in government medical college, whereas in private it is too limited. Depends on college types with public health initiatives. Funding and subsidy, 100% ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ ಗವರ್ಮೆಂಟ್ ಇಂದಾನೆ ಫಂಡ್ ಆಗುತ್ತೆ. ಸೊ ಎಲ್ಲ ಸಬ್ಸಿಡೈಸ್ಡ್ ಅಲ್ಲಿ. ಬಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ದೇ ಆರ್ ಸೆಲ್ಫ್ ಫೈನಾನ್ಸ್ಡ್. ಇಟ್ ಈಸ್ ಅ ಪ್ರೈವೇಟ್ ಮೆಡಿಕಲ್ ಕಾಲೇಜ್. ತುಂಬಾ ತುಂಬ ಕಡೆ ನಾನು ನೋಡ್ತಾ ಇದ್ದೀನಿ ಸೆಮಿ ಗವರ್ಮೆಂಟ್ ಅಂತ. ಸೆಮಿ ಗವರ್ಮೆಂಟ್ ಅನ್ನೋ ಪದನೇ ಇಲ್ಲ. ಇರೋದೊಂದು ಗವರ್ಮೆಂಟ್ ಕಾಲೇಜು, ಇನ್ನೊಂದು ಪ್ರೈವೇಟ್ ಅನ್ಏಡೆಡ್ ಕಾಲೇಜು. ಪ್ರೈವೇಟ್ ಅನ್ಏಡೆಡ್ ಆರ್ ಪ್ರೈವೇಟ್, ಇಟ್ ಈಸ್ ಫುಲ್ಲಿ ಸೆಲ್ಫ್ ಫೈನಾನ್ಸ್ಡ್. ಹಾಗಾಗಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅವರು 1 ಕೋಟಿ, 1.5 ಕೋಟಿ, 2 ಕೋಟಿ, 2.5 ಕೋಟಿ ತಗೋತಾರೆ. ಸೆಮಿ ಗವರ್ಮೆಂಟ್ ಅಂದ್ರೆ ಅರ್ಧ ಗವರ್ಮೆಂಟ್ ಅಂತ. ಗವರ್ಮೆಂಟ್ ಇಂದ ಏನು ಸಿಗಲ್ಲ ಅವ್ರಿಗೆ. ಬಟ್ ಯಾರೋ ಒಂದಷ್ಟು ಜನ ಎಲ್ಲ ಸೆಮಿ ಗವರ್ಮೆಂಟ್ ಅಂತ ಮಾತಾಡ್ತಿರ್ತಾರೆ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಕ್ಯಾಟಗರಿ ವೈಸ್ ಕಟ್ ಆಫ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್. ಇಷ್ಟೊತ್ತು ನೋಡಿದ್ರೆ ಗವರ್ಮೆಂಟ್ ಅಲ್ಲಿ ಓದಿದ್ರೆ ಏನು ಅನುಕೂಲ ಮತ್ತೆ ಅನಾನುಕೂಲ ಅಂತ. So better you watch my previous videos for BMC up to Gulbarga. ನಾನು ಗದಗಿಂದ ಸ್ಟಾರ್ಟ್ ಮಾಡ್ತೀನಿ. ಫ್ರಮ್ ಗದಗ್, ಸೊ ಕ್ಯಾಟಗರೀಸ್ ಕಟ್ ಆಫ್ ನೋಡ್ತಾ ಹೋಗೋಣ. ಗದಗ್ 1G 53,000, 2AG 45,000, 2BG 43,000, 3AG 42,000, 3BG 40,000, ಜನರಲ್ ಮೆರಿಟ್ 35,000, SC ಜನರಲ್ 1,35,000, ST ಜನರಲ್ 1,30,000. Chamarajanagar Institute of Medical Sciences 1G 54,000, 2AG 58,000, 2BG 48,000, 3AG 43,000, 3BG 46,000, GM 41,000, SC General 1,39,000, ST General 1,22,000. Raichuru 50,000 1G, 50,000 2AG, 45,000 2BG, 43,000 3AG, 47,000 3BG, 42,000 General Merit, 1,46,000 SC General, 1,19,000 ST General. Kodagu Institute of Medical Sciences 57,000 1G, 61,000 2AG, 62,000 2BG, 3AG 48,000, 50,000 3BG, 47,000 GM, 1,55,000 SCG, 1,38,000 STG. Bidar Institute of Medical Sciences 56,000 1G, 48,000 2AG, 61,000 2BG, 49,000 3AG, 47,000 3BG, 44,000 GM, SC General 1,44,000, 1,31,000 ST General. ESI ಗುಲ್ಬರ್ಗಾದಲ್ಲಿ 1G ಯಲ್ಲಿ 2BG ಯಲ್ಲಿ 3AG ಯಲ್ಲಿ ಯಾವುದೇ ರಿಸರ್ವೇಶನ್ ಇರಲಿಲ್ಲ. ಈವನ್ STG ಯಲ್ಲಿ ಇಲ್ಲೆಲ್ಲ ರೂರಲ್ ಅಂಡ್ ಕನ್ನಡ ಮೀಡಿಯಂಗೆ ಸಿಕ್ಕಿದೆ ಅವ್ರಿಗೆ. 2AG ಯಲ್ಲಿ 47,000 ಇತ್ತು, 43,000 3BG, 29,000 ಜನರಲ್ ಮೆರಿಟ್, 1,15,000 SC ಜನರಲ್. ESI ಗುಲ್ಬರ್ಗಾ ಆದ ಮೇಲೆ ಕೊಪ್ಪಳ, ಕಾರವಾರ, ಚಿಕ್ಕಮಗಳೂರು, ಕೊಪ್ಪಳ ನೋಡೋಣ. ಕೊಪ್ಪಳದಲ್ಲಿ 51,000 1G, 51,000 2AG, 46,000 2BG, 3AG ಯಾವುದೇ ರಿಸರ್ವೇಶನ್ ಇಲ್ಲ, 48,000 3BG, 45,000 ಜನರಲ್ ಮೆರಿಟ್, 1.5 ಲಕ್ಷ SC ಜನರಲ್, 1,45,000 ST ಜನರಲ್. ನೆಕ್ಸ್ಟ್ ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 63,000 1G, 57,000 2AG, 65,000 2BG, 50,000 3AG, 50,000 3BG, 47,000 ಜನರಲ್ ಮೆರಿಟ್, 1,62,000 SC ಜನರಲ್, 1,45,000 ST ಜನರಲ್.
ನೆಕ್ಸ್ಟ್ ಚಿಕ್ಕಬಳ್ಳಾಪುರಕ್ಕೆ ಬರೋದಾದ್ರೆ 65,000 1G 59,000 2AG 54,000 2BG 47,000 3AG 50,000 3BG ಜನರಲ್ ಮೆರಿಟ್ 44,000 1,53,000 SC ಜನರಲ್ 1,50,000 ST ಜನರಲ್. ಚಿಕ್ಕಮಗಳೂರಲ್ಲಿ 68,000 1G 2AG 67,000 67,000 2BG 55,000 3AG 58,000 3BG ಜನರಲ್ ಮೆರಿಟ್ 54,000 1,64,000 SC ಜನರಲ್ 1,57,000 ST ಜನರಲ್. Haveri Institute of Medical Sciences 71,000 1G 70,000 2AG 68,000 2BG 57,000 3AG 63,000 3BG 56,000 general merit 1,81,000 SC general 1,63,000 ST general. Yadgiri Institute of Medical Sciences 76,000 1G 70,000 2AG 66,000 2BG 61,000 3AG 65,000 3BG 61,000 general merit 1,69,000 SCG 1,52,000 ST ಜನರಲ್. ಲಾಸ್ಟ್ ಕಾಲೇಜು ಲಾಸ್ಟ್ ಇಯರು ಇದ್ದಂಥ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಈ ವರ್ಷ ಯಾವುದಾದ್ರೂ ಬಂದರೆ ಆ್ಯಡ್ ಮಾಡ್ಕೊಳ್ಳೋಣ. ಕನಕಪುರ ರಾಮನಗರ ಯಾವುದಾದ್ರೂ. ಚಿತ್ರದುರ್ಗ 78,000 1G 76,000 2AG 70,000 2BG 65,000 3AG 65,000 3BG 62,000 ಜನರಲ್ ಮೆರಿಟ್ 1,75,000 SC ಜನರಲ್ 1,68,000 ST ಜನರಲ್. ಇದು ನಿಮ್ಗೆ ಕಂಪ್ಲೀಟ್ ಈ ವಿಡಿಯೋ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಇಫ್ ಯು ಬಿಲಾಂಗ್ ಟು 1G ಕ್ಯಾಟಗರಿ 78,000 ಬಂದಿರೋ ಕ್ಯಾಂಡಿಡೇಟ್ಗೆ ಲಾಸ್ಟ್ ಸೀಟು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಅಲಾಟ್ ಆಗಿದ್ದು 78,000. ಸೊ ಎಲ್ರಿಗೂ ಇರೋಂಥ ಕ್ವಶನ್ ಪ್ರಿಡಿಕ್ಟ್ ಮಾಡಿ ಅಂತ ನಾನೇನು ಭವಿಷ್ಯ ಹೇಳೋನಲ್ಲ. ಆದರೂ ಸುಮ್ಮನೆ ಒಂದು ಹೇಳ್ತೀನಿ, ಒಂದು ನಂಬರ್, ನನ್ನ ಇಷ್ಟದ ನಂಬರ್ ಹೇಳ್ತೀನಿ. ಸೇಫ್ ರ್ಯಾಂಕ್ ಅನ್ಕೊಂಡ್ರೆ 75,000 ಅಂತ ಅಂದ್ಕೊಳ್ಳಿ, ಸೇಫ್ ರ್ಯಾಂಕ್. ಸೊ ನಿಮ್ಗೆ 76 ಸಿಗ್ಬೋದು, 77 78 ಬೇಕಾದ್ರೆ 80,000ಗೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸಿಗ್ಬೋದು 1G ಕ್ಯಾಟಗರಿಗೆ. ನನ್ನ ಪ್ರಕಾರ ನಾನು ಹೇಳ್ತೀನಿ, ನಾನು ಸೇಫ್ ರ್ಯಾಂಕ್ ಹೇಳ್ತಾ ಇದ್ದೀನಿ. 75,000 ಇದ್ರೆ ಖಂಡಿತ ಸಿಗತ್ತೆ ನಿಮಗೆ 1G ಕ್ಯಾಟಗರಿಲಿದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. 2AGಗೆ ಬರೋ ಹಾಗಿದ್ರೆ ಇಲ್ಲಿ ನೋಡಿ 76,000ವರೆಗೂ ಇದೆ. 76,000 ಬಂದಿರೋರಿಗೆ ಲಾಸ್ಟ್ ರ್ಯಾಂಕ್, ಲಾಸ್ಟ್ ಸೀಟು ಚಿತ್ರದುರ್ಗದಲ್ಲಿ ಸಿಕ್ಕಿರೋದು. ಈ ವರ್ಷ ಬೇಕಾದ್ರೆ ನೀವು 73,000 ಅಂತ ತಿಳ್ಕೊಬೋದು, ಸೇಫ್ ರ್ಯಾಂಕ್. ಅದಾದ್ಮೇಲೆ ನಾನು ಸಿಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಪ್ರಕಾರ 73,000 ಸೇಫ್ ಗ್ಯಾರಂಟಿ 2AGಯಲ್ಲಿ ಸಿಗುತ್ತೆ ಅಂತ. ನೆಕ್ಸ್ಟ್ 70,000ವರೆಗೂ ಹೋಗಿತ್ತು ಇಲ್ಲಿ 2BGಯಲ್ಲಿ 2BG. ಬಟ್ 70ಕ್ಕಿಂತ ಹಿಂದೆ ನೋಡಿ 66 ಇದೆ, 68 ಇದೆ. ಸೊ ಈ ವರ್ಷ ನೀವು 68 ಅಂತ ಬೇಕಾದ್ರೆ ತಿಳ್ಕೊಬೋದು 2BGಯಲ್ಲಿ. 3AGಯಲ್ಲಿ 65,000ವರೆಗೂ ಸಿಕ್ಕಿದೆ. ಅದಕ್ಕಿಂತ ಹಿಂದೆ ಇರೋ ರ್ಯಾಂಕ್ ನೋಡಿ 61 ಇದೆ. ಸೊ ಲೆಟ್ ಅಸ್ ಥಿಂಕ್ ದಟ್ 61 ಇಸ್ ಅ ಸೇಫ್ ರ್ಯಾಂಕ್ ಫಾರ್ 3AG ಫಾರ್ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್. 3BGಯಲ್ಲಿ 65 ನೆಕ್ಸ್ಟ್ ಅಂದರೆ 63ನೇ ಇರೋದು. 65 ಕ್ಲೋಸ್ ಫೈಟ್ ಇದೆ ಯಾದಗಿರಿ ಅಂಡ್ ಚಿತ್ರದುರ್ಗದಲ್ಲಿ. ಸೊ ಲೆಟ್ ಅಸ್ ಅಸ್ಯೂಮ್ 63,000 ಬಂದರೆ ನಿಮಗೆ 3BGಯಲ್ಲಿ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಸಿಗ್ಬೋದು ಅಂತ. ಮೋಸ್ಟ್ ಇಂಪಾರ್ಟೆಂಟ್, ಮೆನಿ ಸ್ಟೂಡೆಂಟ್ಸ್ ಬಿಲಾಂಗ್ ಟು ಜನರಲ್ ಮೆರಿಟ್ ಕ್ಯಾಟಗರಿ. ನೀವು ನೋಡ್ತಾ ಇರ್ಬೋದು ಲಾಸ್ಟ್ ಚಿತ್ರದುರ್ಗದಲ್ಲಿ 62,000, ಯಾದಗಿರಿಯಲ್ಲಿ 61,000 ಬಿಟ್ರೆ ನೆಕ್ಸ್ಟ್ 56. ಸೊ 56, 61, 62. ಸೊ ಸೇಫ್ ರ್ಯಾಂಕ್ ಅಂತ ನೀವೊಂದು 60 ಅಂತ ತಿಳ್ಕೋಬಹುದು. ಜನರಲ್ ಮೆರಿಟಲ್ಲಿ 60,000 ಬಂದರೆ ನಿಮ್ಗೆ ಇಷ್ಟ ಇದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಸಿಗುತ್ತೆ ಅಂತ. SC ಜನರಲಲ್ಲಿ 1.25 ಲಕ್ಷ ಇತ್ತು, ಇಲ್ಲಿ 1.81 ಸಹ ಕಾಣ್ತಿದೆ ಹಾವೇರಿಯಲ್ಲಿ. ಸೊ ಲೆಟ್ ಅಸ್ ಅಸ್ಯೂಮ್ 1,75,000 ಈಸ್ ದ ಸೇಫ್ ರ್ಯಾಂಕ್. ST ಜನರಲಲ್ಲಿ 1.68, 1.63 ಎಲ್ಲ ಕಾಣ್ತಿದೆ ನಿಮಗೆ. ಸೊ 1,65,000 ಅಂತ ತಿಳ್ಕೊಳ್ಳೋಣ ST ಜನರಲಲ್ಲಿ. ಈ ಥರ ಯಾರನ್ನು ಕೇಳೋ ಅಗತ್ಯ ಇಲ್ಲ, ನೀವೇ ಸಿಂಪಲ್ ಆಗಿ ಪ್ರಿಡಿಕ್ಟ್ ಮಾಡ್ಕೋಬೋದು ಎಲ್ಲ ವಿಡಿಯೋಸು ಕಂಪ್ಲೀಟ್ ಆಗಿ ನೋಡಿದ್ರೆ. ನನ್ನ ಚಾನಲಲ್ಲಿ ಎಲ್ಲ ಕಾಲೇಜುಗಳ ಎಲ್ಲ ಕ್ಯಾಟಗರಿ ಕಟ್ ಆಫ್ ಇದೆ, ಪೇಷನ್ಸ್ ಇಂದ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಕ್ಯಾಟಗರಿ ವೈಸ್ ಕಟ್ ಆಫ್ ನೀಟ್ 2024 ರೌಂಡ್ 2 ಅಲಾಟ್ಮೆಂಟ್. ಈ ರ್ಯಾಂಕ್ ನೋಡಿಕೊಂಡು ಮಾರ್ಕಲ್ಲಿ ಫಸ್ಟ್ ರೌಂಡಲ್ಲಿ ಬರುತ್ತೆ ಅಂತ ತಿಳ್ಕೊಬೇಡಿ, ಆಮೇಲೆ ನನ್ನ ಬೈಕೋಬೇಡಿ. ನಾನು ಕೊಡ್ತಿರೋದು ರೌಂಡ್ 2 ಅಲ್ಲಿ. ಮಾರ್ಕಲ್ಲಿ ಸಿಕ್ಕಾಪಟ್ಟೆ ಹೈ ಕಟ್ ಆಫ್ ಇರುತ್ತೆ, ರೌಂಡ್ 1ನಲ್ಲಿ ಒಂದು ಆವ್ರೇಜ್ ಕಟ್ ಆಫ್ ಆಗುತ್ತೆ. ನಿಜವಾದ ಕಟ್ ಆಫ್ ಹೊರಗಡೆ ಬರೋದು ರೌಂಡ್ 2 ಅಲ್ಲಿ. ಯಾಕೆಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಹೋಗೋರೆಲ್ಲ ಹೋಗ್ತಾರೆ, ಒಂದಷ್ಟು ಜನ ಸೀಟ್ಸ್ ಡ್ರಾಪ್ ಮಾಡ್ತಾರೆ ಪ್ರೈವೇಟ್ ಕೋಟಾದೆಲ್ಲ. ಹಾಗಾಗಿ ಪೇಷನ್ಸಿಂದ ಕಾಯಬೇಕಾಗತ್ತೆ. ಆಲ್ಸೋ ಯು ಕೇಮ್ ಟು ನೋ ಅಬೌಟ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಓದಿದ್ರೆ ಏನು ಉಪಯೋಗಗಳು ಅನ್ನೋದು ನೋಡಿದ್ದೀರಾ. ಹೋಪ್ ದಿಸ್ ವಿಡಿಯೋ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.